ಅವಸರ ಅಪಾಯದಲ್ಲಿ ಸಿಲುಕಿಕೊಂಡಲ್ಲಿ ಕೂಗುತ್ತಿರುವವರಲ್ಲ, ತಮಗೇನಾಗಿದೆ? ಬೇರೆ ಯಾರಲ್ಲ ಕಣೋ, ನಾನು ನಿನ್ನ ಮಿತ್ರ ರಾಣ. ರಾಣ, ನಿನಗೆ ಈ ರೀತಿ ತೊಂದರೆ ಆಗೋದಕ್ಕೆ ಏನಾಯ್ತು ಹೇಳು ರಾಣ. ನನ್ನಿಂದ ಹೇಳಲು ಸಾಧ್ಯವಿಲ್ಲ ಕಿರಣ. ನಾನು ಶ್ರೀಮಂತರ ಕಡೆಯಿಂದ 2 ಲಕ್ಷ ಹಣವನ್ನು ಸೀಬೆ ಆಫೀಸಿಗೆ ಮುಟ್ಟಿಸಬೇಕೆಂದು ತರುವ ಕ್ಷಣದಲ್ಲಿ ಹೊರ ಬಂದ ರೋಡಿಗಳು ನನ್ನನ್ನು ಹಿಂಬಾಲಿಸುತ್ತಾ ಬರುವರು. ನಾನು ಪ್ರಾಣಭಯದಿಂದ ಓಡಿ ಬರುವ ಸಮಯದಲ್ಲಿ ಒಂದೇ ಕಲ್ಲಿಗೆ ಹಿಡಿದು ನನ್ನ ಕಾಲು ನಡೆಯಲು ಬರುತ್ತಾ ಇಲ್ಲ. ಹೀಗಾಗಿ ಈ ಸೂಟ್ಕೇಸ್ ಮತ್ತೊಬ್ಬರ ಕೈಗೆ ಸೇರಿದರು. ಉಸಿರಾಡುವ ಈ ನನ್ನ ಜೀವ ಶ್ರೀಮಂತರ ಗುಂಡಿಗೆ ಪಡುತ್ತಿರ. ಅದಕ್ಕಾಗಿ ದಯಮಾಡಿ ಈ ಸೂಟ್ಕೇಸ್ ಅನ್ನು ನಮ್ಮ ಮನೆಗೆ ತಲುಪಿಸಿಕ್ರ. ರಾಣ, ನಿನಗೆ ತುಂಬಾ ನೋವಾಗಿದ್ದರೆ ಮರದ ಕೆಳದಲ್ಲಿ ಕುಳಿತು ಶಾಂತಿ ಪಡೆದುಕೋ. ಇದರಲ್ಲಿ ಬಿಡುತ್ತೀರ, ನನಗೆ ಏನಾದರೂ ಆಗಲಿ ಪರವಾಗಿಲ್ಲ. ಈ ಸೂಟ್ಕೇಸ್ ಮಾತ್ರ ನಮ್ಮ ಮನೆಗೆ ಸೇರಿಸಬೇಕು, ಅದೇ ನನ್ನ ಆಸೆ. ರಾಣ, ಕಷ್ಟದ ಕಡಲಲ್ಲಿ ಸಿಲುಕಿಕೊಂಡನ್ನು ಕಾಪಾಡುವುದೇ ನನ್ನ ಧರ್ಮ. ಕೊಡು ರಾಣ ಸೂಟ್ಕೇಸ್ ಅನ್ನು, ಆದಷ್ಟು ಬರುತ್ತೆ. ನಾನು ಕೂಡ ನಿಮ್ಮ ಜೊತೆಗೆ ಬರ್ತೀನಿ. ನನಗೆ ತುಂಬ ಭಯವಾಗುತ್ತೆ. ಈಗ ಭಯ ಪಡುವ ಪ್ರಸಂಗ ಏನಾಗಿಲ್ಲ ಬಿಡು. ಇವನು ನನ್ನ ಮಿತ್ರ ರಾಣ ಅಂತ, ನನಗೆ ತುಂಬಾ ಬೇಕಾದವನು. ಅಂತ ಮೇಲೆ ನಿನಗೆ ಏಕೆ ಭಯ? ನೀನೇನು ಚಿಂತಿಸಬೇಡ, ನಾನು ಆದಷ್ಟು ಬೇಗ ಬರ್ತೀನಿ, ಆಯ್ತು? ಸೊಪ್ಪು ರಾಣಿ ಕಬ್ಬು ಹಾಳಾಗಿದೆ. ಮಾತಾಡಕ್ಕಿಲ್ವಾ? ರಾಣ ನಿನ್ನ ದೇಹ ಸುಖವನ್ನು ನಿನ್ನ ದೇಹದಲ್ಲಿ ಕಲಿಸುವ ಕಾರಣದ ಜಲವಲ್ಲ, ನಿನ್ನ ದೇಹದಲ್ಲಿ ಕಾಮ ರೂಪಿಯಾಗಿ ಮಾಂಸಗಳನ್ನು ಸೇರಿಸಿ ದೋಷ ಪಡೆದಕ್ಕಾಗಿ ಕಾಮದಸುಗಾಗಿ ಹಾಕಿರುವ ಸಿಂಹನಂತೆ ಆಸೆಯನ್ನು ಈಡೇರಿಸುವ ಸ್ನೇಹಿತ ಎನ್ನುವ ಬಂಧವನ್ನು ಮುಂದೆ ನನ್ನ ಪತಿಯಾಗುವ ನನ್ನ ಪತಿ ಕಿರಣ ಮುಂದೆ ಸ್ನೇಹ ಎನ್ನುವ ಬಂಧವನ್ನು ಬಿಡಿಸಿ ಶತ್ರುಗಳ ಪಾಲಿಗೆ ನಾನಕ ಶತ್ರು ಅವರಿಗೆ ಕಿರಾತ ಎನ್ನುವಂತ ನಟಿಸಿ ಈಗ ಒಂದು ಹೆಣ್ಣಿನ ಮುಂದೆ ನೀರಿನ ಪುಟನಾದ ತಂತ್ರವನ್ನ ಹೊಡ್ತಾ ಇದೆಯಲ್ಲ, ನಾಚೆ ಆಗ್ಬೇಕು ಈ ನಿನ್ನ ಗಂಡು. ಸೂರ್ಯ ದರ್ಶನವಾಯಿತು. ನಿಮ್ಮಂತ ಚಳಿವರಿಗೆ ಸರ್ವಾಂಗದ